ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತಿಂದ ಬುಕ್ಕಾಲು ಕರ್ನಾಟಕ ಓಪನ್ ಆಗ್ತಾ ಇದೆ. ಬಸ್ ಇರಲ್ಲ, ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಡಬಹುದು. ಬೆಂಗಳೂರು ಪೊಲೀಸರಿಗಂತೂ ಟ್ರಾಫಿಕ್ ತಲೆಬಿಸಿ ಇದ್ದದ್ದೇ. ಈ ಹೊತ್ತಿನ ಸ್ಪೆಷಲ್ 20 ಲಾಕ್, 20 ಅನ್ಲಾಕ್, 11 ಲಾಕ್. ಮೂವತ್ತೊಂದು ಜಿಲ್ಲೆಗಳ ಪೈಕಿ 20 ಜಿಲ್ಲೆಗಳು ಇವತ್ತಿಂದ ಅನ್ಲಾಕ್ ಆಗ್ತಾ ಇದೆ. ಅಂದರೆ ಲಾಕ್ಡೌನ್ ಸಡಿಲಿಕೆ ಮಾಡ್ತಿದ್ದಾರೆ. ಪಾಸಿಟಿವಿಟಿ ದರ ಕಡಿಮೆ ಇರುವ ಜಿಲ್ಲೆಗಳು ಅನ್ಲಾಕ್ಗೆ ಒಳಪಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಸಡಿಲಿಕೆ ಆಗಿದೆ. ಬಸ್ ಸಂಚಾರ ಇರಲ್ಲ, ಆದರೆ ಆಟೋ ಕ್ಯಾಬ್ ಓಡಾಡಬಹುದು. ಕಂಡೀಷನ್ ಸಪ್ಲೈ, ಇಬ್ಬರು ಮಾತ್ರ ಕೂತ್ಕೋಬಹುದು. 3 ಜನ 4 ಜನ ಬಂದರೆ 2 ಆಟೋ ತೊಗೊಂಡೋಗ್ಬೇಕು, 2 ಟ್ಯಾಕ್ಸಿ ತೊಗೊಂಡೋಗ್ಬೇಕು. ಅಡ್ಜಸ್ಟ್ ಮಾಡ್ಕೊಂಬೋಣ ಬಂದ್ಬಿಡಿ ಅಂತ ನೀವು ಕೂತ್ಕೊಂಡ್ರು, ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡೋಗ್ಬಿಡ್ತೀನಿ ಬನ್ನಿ ಅಂತ ಡ್ರೈವರ್ ಕರೆದ್ರು, ಇಬ್ಬರಿಗೂ ಫೈನ್ ಹಾಕ್ತಾರೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಮುಂದುವರಿಯುತ್ತೆ. 50% ಸಿಬ್ಬಂದಿಗಳ ಜೊತೆ ಕಾರ್ಖಾನೆ ಓಪನ್ ಮಾಡ್ಬೋದು. ಗಾರ್ಮೆಂಟ್ಸ್ಗಳಿದ್ರೆ 30% ಸಿಬ್ಬಂದಿಗಳ ಜೊತೆ ಕೆಲಸ ಮಾಡ್ಬೋದು. ಬೀದಿ ಬದಿ ವ್ಯಾಪಾರ ಅಂಗಡಿಗಳು ಓಪನ್ ಮಾಡೋಕ್ಕೆ ಅವಕಾಶ ಇದೆ. ಬಾರ್, ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಪಾರ್ಸಲ್ ಕೊಡ್ಬೋದು, ತಗೊಂಡು ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಅಂತರ್ಜಿಲ್ಲಾ ಸಂಚಾರಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅನ್ಲಾಕ್ ಪ್ರಕ್ರಿಯೆಯಲ್ಲಿ ಬೆಳಗ್ಗೆಯಿಂದ ಲೈವ್ ಮಾಡ್ತಿದ್ದೀವಿ. ಎಲ್ಲ ಜಿಲ್ಲೆಗಳ ಅಪ್ಡೇಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಇವತ್ತಿಂದ ಅನ್ಲಾಕ್ ಆಗ್ತಾ ಇದೆ. ಬೆಳಗಿನ ದೃಶ್ಯ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಅನ್ಲಾಕ್ ಆಗಿರೋ ಜಿಲ್ಲೆಗಳಲ್ಲಿ ಎಂದಿನಂತೆ ಜನಸಂಚಾರ ಶುರುವಾಯಿತು. 2 ಗಂಟೆ ತನಕ ಇವತ್ತು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಪಾರ್ಕ್ಗಳು ಓಪನ್ ಆಯಿತು. ಎಲ್ಲರೂ ಕೂಡ ವಾಕಿಂಗ್ ಮಾಡೋಕ್ಕೆ ಅಂತ ಪಾರ್ಕ್ಗಳಿಗೆ ಬರ್ತಿದ್ದಾರೆ. ಜಿಮ್ ಇಲ್ವಲ್ಲ, ಪಾರ್ಕಿಂಗ್ ಇದೆ ಅಷ್ಟೇ, ಜಾಗ್ ಮಾಡ್ಬೋದು, ವಾಕ್ ಮಾಡ್ಬೋದು. ಪಾರ್ಸಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ 2 ಗಂಟೆ ತನಕ. ಇನ್ನು ಮದುವೆ ಸಮಾರಂಭ ಮಾಡ್ಬೋದು, 40 ಜನಕ್ಕೆ ಕರಿಬೋದು. ಅಂತ್ಯಕ್ರಿಯೆ ನಡೆಸ್ಬೋದು, 5 ಜನಕ್ಕೆ ಕರಿಬೋದು. ಇನ್ನು ಕೈಗಾರಿಕೆ ಮತ್ತು ಗಾರ್ಮೆಂಟ್ಸ್ಗಳು ಅವ್ರಿಗೂ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಕೈಗಾರಿಕೆಗಳಾಗಿದ್ದರೆ 50% ಸಿಬ್ಬಂದಿಗಳನ್ನು ಇಟ್ಕೊಂಡು ಕೆಲಸ ಮಾಡಿಸ್ಬೋದು. ಗಾರ್ಮೆಂಟ್ಸ್ಗಳಾಗಿದ್ದರೆ 30% ಸಿಬ್ಬಂದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಮೆಂಟು, ಸ್ಟೀಲು ಅಂಗಡಿ ರಾಜ್ಯ ಸರ್ಕಾರದಿಂದ ಅಧಿಕೃತ ಮಾರ್ಗಸೂಚಿ ಜಾರಿಯಾಗಿದೆ. ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ಬೆಂಗಳೂರಿನ ಬನಶಂಕರಿ ಭಾಗದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹರ್ಷವರ್ಧನ್. ನೀವಂತೂ ಬೆಳಗ್ಗೆಯಿಂದ ಪ್ರತಿದಿನ ಓಡಾಡ್ತಾನೆ ಇರ್ತೀರ. ಇವತ್ತಿಂದ ಅನ್ಲಾಕ್ ಪ್ರಕ್ರಿಯೆ ಶುರುವಾಯಿತು. ಪ್ರತಿದಿನ ಅಂದರೆ ನಿನ್ನೆ ತನಕ 1 ತಿಂಗಳು ನೋಡಿದ ಬೆಂಗಳೂರಿಗೂ ಇವತ್ತಿಂದ ನೋಡ್ತಿರೋ ಬೆಂಗಳೂರಿಗೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ? ಜನ ಹೇಗೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ? ನಿಜವಾಗ್ಲೂ ಒಂದು ಹಳೆ ಬೆಂಗಳೂರು ಮತ್ತೆ ಹಳೆಯ ಒಂದು ತರಾತುರಿ ಆಗಿರ್ಬೋದು, ಜನಜಂಗುಳಿ ಆಗಿರ್ಬೋದು, ಅದನ್ನ ನಾವೀಗ ಕಾಣ್ಬೋದು. ಯಾಕೆ ಅಂತಂದ್ರೆ ಇವತ್ತಿಂದ ಒಂದು ಅನ್ಲಾಕ್ ಪ್ರಕ್ರಿಯೆ ಶುರುವಾಗಿರುವಂತದ್ದು. ಬೆಳಿಗ್ಗೆ 10 ಗಂಟೆವರೆಗೂ ಇದುವರೆಗೂ ಸಹ ಅವಕಾಶ ಇತ್ತು ಜನರಿಗೆ ಓಡಾಡೋದಕ್ಕೆ ಆಗಿ, ಹಾಗೂ ದಿನಬಳಕೆ ವಸ್ತುಗಳಾಗಿರ್ಬೋದು ಅಥವಾ ಬೇರೆ ಏನಾದರೂ ಅವ್ರು ಶಾಪಿಂಗ್ ಮಾಡಬೇಕಾಗಿದ್ರು, ಅಂಗಡಿಗೆ ಹೋಗಬೇಕು ಅಂತಾದರೆ, ಹಣ್ಣು ತರಕಾರಿ ತೊಗೋಬೇಕು ಅಂದರೆ 10 ಗಂಟೆವರೆಗೂ ಓಪನ್ ಇರ್ತಾ ಇತ್ತು. ಆದರೆ ಇನ್ನು ಮುಂದೆ ಇವತ್ತಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸಹ ಅವಕಾಶ ಇರುವಂಥದ್ದು. ಹೀಗಾಗಿ ನೀವು ನೋಡ್ಬೋದು, ತಳ್ಳುವ ಗಾಡಿಗಳಾಗಿರ್ಬೋದು, ಹಾಗೆ ರಸ್ತೆ ಎಷ್ಟು ಮಟ್ಟಿಗೆ ಗಿಜಿಗುಡ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಎರಡೂ ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಒಂದೊಂದಾಗಿ ತೆಗಿತಾ ಇದ್ದಾರೆ. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಹ ಓಡಾಡ್ತಾ ಇದ್ದಾವೆ, ವೆಹಿಕಲ್ಸ್ ಸಹ ಓಡಾಡ್ತಾ ಇದ್ದಾವೆ. ಮತ್ತೆ ಹಳೆಯ ಬೆಂಗಳೂರು ಕೊರೋನಾ ಹೊಡೆತದಿಂದ, ಕೊರೋನಾ ಪ್ರಕರಣಗಳು ಹೆಚ್ಚಾದ್ರಿಂದಾಗಿ ಎಲ್ಲ ಲಾಕ್ ಆಗಿದ್ದ ಕಾರಣ ಏನಂತಂದರೆ ಒಂದು ಮೌನ ತಾಳಿದಂಥ ಬೆಂಗಳೂರಿನಲ್ಲಿ ಮತ್ತೆ ಗಿಜಿಗುಡ್ತಾ ಇದೆ. ಮತ್ತೆ ಜನ ಹೊರಗಡೆ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಪ್ರಕರಣಗಳು ಮತ್ತಷ್ಟು ಕಮ್ಮಿ ಆಗಬೇಕಾಗಿತ್ತು. ಅದೇ ರೀತಿಯಾಗಿ ಲಾಕ್ಡೌನನ್ನು ಸಹ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಪಾಲಿಸಬೇಕಾಗಿತ್ತು ಅನ್ನೋ ಒಂದು ಮಾತು ಸಹ ಕೇಳಿಬರ್ತಾ ಇದ್ದು. ಆದರೂ ಸಹ ಯಾವಾಗ ಪ್ರಕರಣಗಳು ಕಮ್ಮಿ ಆಗೋದಕ್ಕೆ ಶುರು ಆಯಿತು, ನೋಡ್ತಾ ರಾಜ್ಯ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಹಂತ ಹಂತವಾಗಿ ಅನ್ಲಾಕ್ ಪ್ರಕ್ರಿಯೆ ಇವತ್ತಿನಿಂದ ಚಾಲನೆ ಆಗಿದೆ ಅಂತಲೇ ಹೇಳ್ಬೋದು. ಹರೀಶ್, ಬನಶಂಕರಿಯಿಂದ ನಾವು ಜರ್ನಳ್ಳಿ ಕಡೆ ಹೋಗ್ಬೇಕಾದ್ರೆ ಸಿಗ್ನಲ್ ಹತ್ರ ಮಧ್ಯ ಒಂದು ದೊಡ್ಡ ಮಾರ್ಕೆಟ್ ಥರನೇ ಇದೆಯಲ್ಲ ಹರ್ಷವರ್ಧನ್, ಅಲ್ಲೇಗಿದೆ ಸಿಚುವೇಶನ್? ಅಂದರೆ ಜನ ನುಗ್ತಾ ಇದ್ದಾರೆ, ಸೋಷಿಯಲ್ ಡಿಸ್ಟೆನ್ಸಿಂಗು ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರಾ? ಅಂದರೆ ಇನ್ನೂ ಕೂಡ ಕಾಳಜಿ ಇದೆಯಾ, ಆತಂಕ ಇದೆಯಾ? ಇಲ್ಲ ಮುಗಿದು ಬಿಡಪ್ಪ, ಇನ್ನೇನೋ ಸೆಕೆಂಡ್ ವೇವ್ ಮುಗೀತು, ಇನ್ನು ಆರಾಮಾಗಿ ಇದ್ಬೋಣ ಅನ್ನೋ ಮನಸ್ಥಿತಿಲಿದ್ದಾರಾ? ಇದು ನೀವು ನೋಡ್ತಾ ಇರುವಂಥದ್ದು ಇದು ಕದ್ರೇನಹಳ್ಳಿ ಮುಖ್ಯ ರಸ್ತೆ. ನಾವೀಗ ಬನಶಂಕರಿ, ಕದ್ರೇನಹಳ್ಳಿ ಹಾಗೂ ಕುಮಾರಸ್ವಾಮಿ ಲೇಔಟ್ ಮತ್ತು ಔಟರ್ ರಿಂಗ್ ರೋಡ್ ಈ ಎಲ್ಲ ಏರಿಯಾಗಳು ಕನೆಕ್ಟ್ ಆಗುವಂಥ
ಬಸವೇಶ್ವರ ವೃತ್ತದಲ್ಲಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಈಗ ವಿಜುವಲ್ಸ್ ನೋಡ್ತಾ ಇದ್ರೆ ನಿಮಗೆ ಗಮನಕ್ಕೆ ಬರ್ತಾ ಇದೆ, ಹೆಚ್ಚಾಗಿ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಬರ್ತಾ ಇರುವಂಥದ್ದು, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು. ಹಾಗೆ ಎಲ್ಲೋ ಒಂದು ಕಡೆ ಆ ಒಂದು ಜನರಲ್ಲೇ ಅದೊಂದು ಮನವರಿಕೆ ಆಗಬೇಕು ಅಂತ ಅನ್ಸುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು ಅನ್ನೋವಂಥದ್ದು ಜನರ ಮನಸ್ಸಿಗೆ, ಅವರಿಗೆ ಖುದ್ದಾಗಿ ಅರಿವಿಗೆ ಬರಬೇಕು ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಅದನ್ನು ಸಹ ಹೆಚ್ಚಾಗಿ ಪಾಲಿಸಲಾಗ್ತಿಲ್ಲ ಅಂತಲೇ ಹೇಳ್ಬೋದು. ಹರೀಶ್, ಮಾರ್ಷಲ್ಗಳಿದಾರಾ, ಫೈನ್ಗಳಾಗ್ತಿದಾರಾ, ಹೇಗೆ ಅವೇರ್ನೆಸ್ ಇನ್ನೂ ಹೇಗೆ ಮುಂದಕ್ಕೆ ಹೋಗ್ತಾ ಇದೆ? ಇವತ್ತು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಏನಕ್ಕೆ ಅಂತಂದ್ರೆ ಯಾವ ಏರಿಯಾಗೆ ಹೋಗೋದು, ಯಾವ ಏರಿಯಾಗೆ ಬಿಡೋದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಮಾರ್ಷಲ್ಗಳು. ಇಲ್ಲಂತೂ ನಾವಂತೂ ನೋಡ್ತಾ ಇಲ್ಲ. ಆದ್ರೆ ಎಲ್ಲ ಒಂದು ಈಗ ಅಂಗಡಿ ಮುಂಗಟ್ಟುಗಳು ಈಗ ಓಪನ್ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೀದಿ ಬದಿ ವ್ಯಾಪಾರ ಈಗೇನು ದೈನಂದಿನ ನಡೀತಾ ಇತ್ತು ಕಳೆದ ಹಲವು ದಿನಗಳಿಂದ, ಆ ವ್ಯಾಪಾರ ಅಂತೂ ಈಗಾಗಲೇ ಶುರುವಾಗಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಹರ್ಷವರ್ಧನ್. ಬನಶಂಕರಿಯ ಪ್ರದೇಶದಿಂದ ಲೈವ್ ಅಪ್ಡೇಟ್ಸ್ ಕೊಟ್ಟರೆ ನಮಗೆ. ಅಲ್ಲಿಂದ ನೇರವಾಗಿ ಈಗ ಯಶವಂತಪುರ ಕಡೆ ಹೋಗ್ತೀನಿ ನಾನು. ಬೆಂಗಳೂರಿಗೆ ಅಲ್ಲೂ ಕೂಡ ಜನ ಬರ್ತಿದ್ದಾರೆ. ಅಲ್ಲೊಂದು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗಳಲ್ಲಿ ಜನ ಹೊರ ಜಿಲ್ಲೆ ಹೊರ ರಾಜ್ಯಗಳಿಗೆ ಅಲ್ಲೂ ವಾಪಸ್ ಬರ್ತಿದ್ದಾರೆ. ಸೊ ಯಶವಂತಪುರ, ಮೆಜೆಸ್ಟಿಕ್ ಆ ಭಾಗದಿಂದ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮೆಜೆಸ್ಟಿಕ್ನಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಅಲ್ಲೂ ಕೂಡ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಜನ ಮತ್ತೆ ಈ ಉದ್ಯಾನ ನಗರಿ ಅವರಿಗೆ ಬದುಕು ಕಟ್ಟಿಕೊಡಬೇಕಾದಂತಹ ಊರು, ಕಟ್ಟಿಕೊಂಡಿರೋ ಊರು. ಹಾಗಾಗಿ ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ. ಎರಡು ವಿಜುವಲ್ಸ್ ಯಾವುದಪ್ಪ ಅಂದರೆ, ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಮತ್ತೊಂದು ಕೆಲವೇ ಕ್ಷಣದಲ್ಲಿ ಪ್ಲೇ ಮಾಡ್ತೀವಿ, ಅದು ಯಶವಂತಪುರದಿಂದ ಬರುತ್ತೆ ವಿಜುವಲ್ಸ್ ಕೂಡ. ಪ್ಲೇ ಮಾಡೋದೇನು, ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಶರಣು ಹಂಪಿ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ. ಒಂದು ತಿಂಗಳ ಹಿಂದೆ ಇದೇ ಥರ ವಿಜುವಲ್ಸ್ ಇತ್ತು. ಅಂದರೆ ಆವಾಗ ಜನ ಲಗೇಜ್ ತೊಗೊಂಡು ಅವ್ರ ಊರುಗಡೆ ಹೋಗ್ತಾ ಇದ್ರು. ಒಂದು ತಿಂಗಳಾದ್ಮೇಲೆ ಮತ್ತೆ ಅದೇ ವಿಜುವಲ್ ಹಿಂಭಾಗದಲ್ಲಿ ನೋಡ್ತಾ ಇದ್ದೀನಿ, ಜನ ಲಗೇಜ್ ತೊಗೊಂಡು ವಾಪಸ್ ಬರ್ತಿದ್ದಾರೆ. ಹೇಗಿದೆ ಜನರ ಮನಸ್ಥಿತಿ, ಹೇಗಿದೆ ಅನ್ಲಾಕ್ ಪ್ರಕ್ರಿಯೆ, ವಾತಾವರಣ ಹೇಗೆ ಕಂಡು ಬರ್ತಿದೆ ಆ ಭಾಗದಲ್ಲಿ? ಗುಡ್ ಮಾರ್ನಿಂಗ್ ಹರೀಶ್, ನೀವು ಹೇಳಿದಂತೆ ಸರಿ. ಕಳೆದ ಒಂದು ತಿಂಗಳ ಹಿಂದೆ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ, ಅಂದ್ರೆ ರಾಜ್ಯದ ವಿವಿಧ ಭಾಗಗಳಿಗೆ ಮತ್ತು ರಾಜ್ಯದಲ್ಲಿರುವಂತಹ ವಿವಿಧ ಜಿಲ್ಲೆಗಳಿಗೂ ಕೂಡ ತಮ್ಮ ಊರುಗಳಿಗೆ ಗಂಟು ಮೂಟೆ ಸಮೇತ ಹೋಗಿದ್ರು. ಅದಕ್ಕೆ ಕಾರಣ ಕರೋನಾ ಇರೋ ಕಾರಣಕ್ಕಾಗಿ, ಲಾಕ್ಡೌನ್ ಆಗಿತ್ತು ಅನ್ನೋ ಕಾರಣಕ್ಕಾಗಿ. ಈಗ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ ಇದು ಕೂಡ ಬಹಳ ಮಹತ್ವವಾದಂಥ ಪ್ರದೇಶ. ಯಾಕಂದ್ರೆ ಇಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಬೆಂಗಳೂರಿಂದ ತೆರಳಂತ ಜನರೆಲ್ಲರೂ ಕೂಡ ಈಗ ವಾಪಸ್ ಬರ್ತಾ ಇದ್ದಾರೆ ವಿತ್ ಗಂಟು ಮೂಟೆ ಸಹಿತ. ಇದು ಬಹಳ ಒಳ್ಳೆ ಬೆಳವಣಿಗೆ. ಆದ್ರೆ ಇಲ್ಲಿ ಸಾಮಾಜಿಕ ಅಂತರ ಅಂದ್ರೆ ಕರೋನಾ ಮಾರ್ಗಸೂಚಿ ಅನ್ನೋದೇನಿದೆ ಅದು ಇಲ್ಲೇ ಇರೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ಜನರೆಲ್ಲರೂ ಕೂಡ ತಮ್ಮ ಪಾಡಿತ ಓಡಾಡ್ತಾ ಇದ್ದಾರೆ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಮಾಸ್ಕ್ಗಳನ್ನ ಹಾಕೋದಿಲ್ಲ, ಕೆಳಭಾಗದಲ್ಲಿ ಮಾಸ್ಕ್ಗಳನ್ನ ಹಾಕೊಂಡಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಜನರೆಲ್ಲರೂ ಕೂಡ ಈಗ ವಿವಿಧ ರಾಜ್ಯಗಳಿಂದ ಬಂದಂತ ಜನರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅನ್ಲಾಕ್ ಪ್ರಕ್ರಿಯೆ ಶುರುವಾದಾಗ್ಲಿಂದ ಇನ್ನು ಕೆಲಸಗಳು ಕೂಡ ಶುರುವಾಗ್ತದೆ. ಈ ಕಾರಣಕ್ಕಾಗಿ ಪ್ರಯಾಣಿಕರು ಬರುವವರ ಸಂಖ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಇದ್ರು. ಎಲ್ಲರೂ ಬಂದಂಥವ್ರು ಎಲ್ಲರೂ ಕೂಡ ತಮ್ಮ ಮನೆಗಳಿಗೆ ತೆರಳಿಕ್ಕೆ ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ BMTC ಸೇವೆ ಇಲ್ಲದೆ ಇರೋದು. ಆಟೋ ಸೇವೆ ಇದೆ, ಆಟೋದಲ್ಲಿ ಹೋಗ್ತಿರುವಂತ ಪ್ರಯಾಣಿಕರು ಇದ್ದಾರೆ. ಕ್ಯಾಬ್ಗಳು ಈ ಎರಡರಲ್ಲಿ ಮಾತ್ರ, ಅಥವಾ ಖಾಸಗಿ ವಾಹನಗಳೇನಿದ್ರೆ ಅದರಲ್ಲಿ ಹೋಗ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಲಗೇಜ್ ಸಮೇತ ಬಂದಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ರೈಲ್ವೆಯಲ್ಲಿ. ಯಾಕಂದ್ರೆ ಈಗ ಇರೋದು ಒಂದೇ ಒಂದು ಸಂಚಾರಕ್ಕೆ ಬಹಳ ಪ್ರಮುಖವಾದಂದ್ರೆ ರೈಲ್ವೆ ಸೇವೆ ಮಾತ್ರ. ಬಸ್ ಸೇವೆ ಇನ್ನೂ ಕೂಡ ಆರಂಭ ಮಾಡಿಲ್ಲ. ಅದರಿಂದಾಗಿ ದೇಶದ ವಿವಿಧ ಭಾಗಗಳಿಂದ ಬಂದಂತವರು ರೈಲ್ ಮೂಲಕ ಆಗಮಿಸಿ ತಮ್ಮ ಮನೆಗಳಿಗೆ ತೆರಳ್ತಾ ಇದ್ದಾರೆ. ಇಲ್ಲಿಂದ ಇಲ್ಲಿವರೆಗೂ ಬರ್ಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಆದ್ರೆ ತೊಂದರೆ ಈಗ ಆಗ್ತಿರೋದೇನಂದ್ರೆ ಇಲ್ಲಿಂದ ತೆರಳಿಕ್ಕೆ ಆಟೋದಲ್ಲಿ ಹೋಗ್ಬೇಕಾಗತ್ತೆ ಅಥವಾ ಕ್ಯಾಬಲ್ಲಿ ಮಾತ್ರ ಹೋಗ್ಬೇಕಾಗತ್ತೆ. ಬಸ್ಗಳು ಇಲ್ಲದೆ ಇರೋದ ಕಾರಣಕ್ಕಾಗಿ ಅತಿ ಹೆಚ್ಚು ದುಡ್ಡನ್ನು ಕೊಟ್ಟು ಪೇ ಮಾಡಿ ಹೋಗ್ಬೇಕಾದಂತ ಸಿಚುವೇಶನ್ ಕಂಡು ಬರ್ತಾ ಇದೆ. ಹರೀಶ್, ಈ ರೀತಿಯಾದಂತಹ ದೃಶ್ಯಗಳು ಅದನ್ನ ಹೇಗೆ ಎಲ್ಲರಿಗೂ ಕೂಡ ಮಾಡಿ ಕಳ್ಸೋಕ್ ಸಾಧ್ಯ ಆಗ್ತಿದ್ಯಾ?
ಹರೀಶ್, ಈಗ ಇಲ್ಲಿ ಟಿಕೆಟ್ ವ್ಯವಸ್ಥೆ ಅಂತಲ್ಲ, ಎಲ್ಲರೂ ಕೂಡ ಜನರು ಪ್ರತಿಯೊಬ್ಬರು ಕೂಡ ನೋಡಿ ಹೋಗ್ತಾ ಇರ್ಬೋದು, ಎಲ್ಲ ಲಗೇಜ್ ಸಮೇತ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಆಟೋ ಮತ್ತು ಇಲ್ಲಿ ರಿಸರ್ವೇಶನ್ ಮಾಡಿಸಿದ್ರೆ ಮೊದಲೇ ಮಾಡಿಸ್ಕೋಬಹುದು, ಆದ್ರೆ ಹೊರಗಡೆ ಬಂದ್ರೆ ಅತಿ ಹೆಚ್ಚು ದರವನ್ನು ಕೇಳ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗ ಬಸ್ಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಒಂದಷ್ಟು ರೇಟನ್ನು ಜಾಸ್ತಿ ಕೇಳ್ತಾರೆ. ಆ ರೀತಿಯಾದಂಥ ದೃಶ್ಯಗಳು ಕೂಡ ಈಗ ಕಂಡು ಬರ್ತಾ ಇದೆ. ಹರೀಶ್, ನಡೀತಾ ಇದೆಯಾ? ಎಲ್ಲರಿಗೂ ಟೆಸ್ಟ್ ಮಾಡೇ ಕಳಿಸ್ತಿದ್ದಾರೆ ಒಳಗಡೆ. ಟೆಸ್ಟಿಂಗ್ ಇಲ್ಲ ಹರೀಶ್, ಇಲ್ಲಿಯ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾವುದೇ ರೀತಿಯಾಗಿ ಟೆಸ್ಟಿಂಗ್ ಆಗ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಹೊರಭಾಗದಲ್ಲಿ ಇಲ್ಲಿ ಬಂದ ಕೂಡಲೇ ಟೆಸ್ಟಿಂಗ್ ಮಾಡ್ಬೇಕಾಗತ್ತೆ. ಒಂದು ಹೊರಗಡೆ ಭಾಗದಲ್ಲಿ ಮಾಡೋದಾದ್ರೆ BBMP ಮಾಡಬೇಕು, ಅದು ಕೂಡ ಯಾರು ಕೂಡ ಮಾಡದಿರಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಶರಣ ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಮತ್ತೆ ಅನ್ಲಾಕ್ ಪ್ರಕ್ರಿಯೆ ಶುರುವಾಯಿತು ಇವತ್ತಿಂದ. ಕಲಬುರಗಿ ಜಿಲ್ಲೆಯಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ, ಅನ್ಲಾಕ್ ಆಗ್ತಾ ಇದೆ. ಬೆಳಗ್ಗೆಯಿಂದ ವಾಹನ ಸಂಚಾರ ಹೆಚ್ಚಳ ಆಯಿತು. ಬಹುತೇಕ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ವು, ತರಕಾರಿ, ಹಣ್ಣು, ತಳ್ಳಗಾಡಿ ಎಲ್ಲ. ಸಂಜೆ ತನಕ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಅವಕಾಶ ಇದೆ, ಪಾರ್ಸಲ್ ತೊಗೊಂಡೋಗ್ಬೋದು, ಓಡಾಡ್ಬೋದು. ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಬಳ್ಳಾರಿ ಕೂಡ. ಮಾರುಕಟ್ಟೆಗೆ ನಿಧಾನವಾಗಿ ಜನ ಬರ್ತಿದ್ದಾರೆ. ಎಂದಿನ ಹಾಗೆ ಆಟೋ ಸಂಚಾರ ಇದೆ. ಮಧ್ಯಾಹ್ನ 2 ಗಂಟೆ ತನಕ ಅಗತ್ಯ ವಸ್ತು ಖರೀದಿಗೆ ಬಳ್ಳಾರಿಯಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ, ಅಲ್ಲೂ ಕೂಡ ಲಾಕ್ಡೌನ್ ಸಡಿಲಿಕೆ ಆಯಿತು. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ನಡೀತಾ ಇದೆ. ಹಿಂದೆ ಬಣ ಅಣ್ಣ ಹಿಂಗೆ. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ದಯವಿಟ್ಟು ಕಾಲ್ಗೆ ಬೆಂಗಳೂರಿನ JP ನಗರದ 7th ಫೇಸ್ನಲ್ಲಿ ದ್ವಿಚಕ್ರ ವಾಹನದಲ್ಲಿ ಅಪಘಾತಕ್ಕೀಡಾಗಿದ್ರು ನಟ ಸಂಚಾರಿ ವಿಜಯ್. ಅವರ ಆರೋಗ್ಯದ ಅಪ್ಡೇಟ್ಸ್ ನಿನ್ನೆ ರಾತ್ರಿ 10 ಗಂಟೆಗೆ ರಿಲೀಸ್ ಮಾಡಿದ್ರು ಅಪೋಲೋ ಆಸ್ಪತ್ರೆಯ ವೈದ್ಯರು. ಅವರ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಸಂಚಾರಿ ವಿಜಯ್ಗೆ ಬ್ರೈನ್ ಸ್ಟ್ರೋಕ್ ಆಗಿದೆಯಂತೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಈ ಕ್ಷಣ ಬರ್ತಿರೋ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಕೋಮಾದಲ್ಲಿದ್ದಾರೆ ವಿಜಯ್. ಅವರು ಆಕ್ಸಿಡೆಂಟ್ ಆದಾಗಿಂದ ಅವರು ಪ್ರಜ್ಞೆ ತಪ್ಪಿದ್ದು, ಇಲ್ಲಿ ತನಕ ಪ್ರಜ್ಞೆ ಇಲ್ಲ. ವಿಜಯ್ ಅವರಿಗೆ ICUನಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬೈಕ್ ಓಡಿಸಿದ ನವೀನ್ ಸ್ಥಿತಿಯು ಕೂಡ ಗಂಭೀರವಾಗಿದೆಯಂತೆ. ಇಬ್ಬರಿಗೂ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಮಳೆ ಹೆಚ್ಚಿತ್ತು. ಆ ಹಿನ್ನೆಲೆಯಲ್ಲಿ ಅತಿ ವೇಗವಾಗಿ ಡ್ರೈವ್ ಮಾಡ್ತಿದ್ರು. ಬೈಕ್ ಸ್ಕಿಡ್ ಆಯಿತು. ಪರಿಣಾಮ ಬೈಕ್ ಕಂಬಕ್ಕೆ ಡಿಕ್ಕಿ ಹೊಡಿತು. ಹೆಲ್ಮೆಟ್ ಧರಿಸದ ಕಾರಣ ವಿಜಯ್ ಅವರ ತಲೆಗೆ ಗಂಭೀರವಾಗಿ ಗಾಯ ಆಯಿತು. ನವೀನ್ ಬೆನ್ನಿಗೆ ಗಂಭೀರ ಗಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ICUನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನ್ಯೂರೋ ಸರ್ಜನ್ ಅವ್ರನ್ನ ಟ್ರೀಟ್ ಮಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ರಿಲೀಸ್ ಮಾಡಿದಂಥ ಮೆಡಿಕಲ್ ಬುಲೆಟಿನ್ಲೂ ಕೂಡ ಅವ್ರಿಗೆ ತುಂಬ ಅತಿ ಹೆಚ್ಚು ಪ್ರಾಬ್ಲಮ್ ಆಗಿರೋದು ಗೊತ್ತಾಗ್ತಾ ಇತ್ತು. ಬಿಕಾಸ್ ಅವ್ರದನ್ನು ಮೆನ್ಷನ್ ಮಾಡಿದರು, ಇಮಿಡಿಯೇಟಾಗಿ ಬ್ರೈನ್ ಸರ್ಜರಿ ಮಾಡಿದ್ದೀವಿ, ಜೊತೆಗೆ ಬ್ರೈನ್ ಹ್ಯಾಮ್ರೇಜ್ ಆಗಿದೆ, ನ್ಯೂರೋ ICUನಲ್ಲಿದ್ದಾರೆ, ಫುಲ್ ಲೈವ್ ಸಪೋರ್ಟ್ನ ಕೊಟ್ಟಿದ್ದೀವಿ. ಎಡಭಾಗದಲ್ಲಿ ದೃಶ್ಯ ತೋರಿಸ್ತಾ ಇದ್ದೀವಿ, ಅದು ಕಳೆದ ಮಾರ್ಚ್ನಲ್ಲಿ ನಡೆದಂತಹ ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಆ ಸಂದರ್ಭದಲ್ಲಿ ಈ ವರ್ಷ ಅವರ ಕೆಲಸಕ್ಕೆ ವರ್ಷದ ಕನ್ನಡಿಗ ಗೌರವ ಕೂಡ ವಿಜಯ್ ಅವರಿಗೆ ಸಿಕ್ಕಿತ್ತು. ನಾನು ಅವ್ರ ಮನೆಗೆ ಹೋಗಿ ಹತ್ತತ್ರ ಒಂದಷ್ಟುಗಳ ಕಾಲ ಸಮಯ ಸ್ಪೆಂಡ್ ಮಾಡಿದ್ದೆ. ಅವ್ರ ಸ್ಟುಡಿಯೋಗೆ ಹೋಗಿ ಸಮಯ ಸ್ಪೆಂಡ್ ಮಾಡಿದ್ದೆ. ಅವರ ಮಾತುಕತೆ, ಅವರ ಆಲೋಚನೆ, ಅವರ ಸಾಧನೆ, ಅವರು ನಡೆದು ಬಂದಿರೋ ಹಾದಿ ಎಲ್ಲವೂ ಕೂಡ ಮಗದೊಬ್ಬರಿಗೆ ಒಂದು ರೀತಿ ಸ್ಫೂರ್ತಿಯಾಗಬಲ್ಲಂಥ ಒಬ್ಬ ವ್ಯಕ್ತಿತ್ವದ ಒಬ್ಬ ಕಲಾವಿದ ವಿಜಯ್. ಸಂಚಾರಿಯ ವಿಜಯ್ ಅವರ ಒಂದು ಟ್ರೇಡ್ ಮಾರ್ಕ್ ಅವ್ರ ಜೊತೆ ಇರೋದು, ಅವರ ತಂಡ ಯಾವಾಗಲೂ ಕೂಡ. ಹಾಗಾಗಿ ಅದನ್ನು ಒಂದಷ್ಟು ಮೆಲುಕು ಹಾಕ್ತಿದ್ದೀವಿ. ವಿಜಯ್ ಹುಷಾರಾಗಿ ಬರಬೇಕು. ಕೋಟಿ ಆ ಎಲ್ಲ ಕಲಾವಿದರ ಜೊತೆಗೆ ಕಲಾ ಪೋಷಕರ ಒಂದು ಪ್ರೇಯರ್, ಒಂದು ಪ್ರಾರ್ಥನೆ ಭಗವಂತನಿಗೆ ಸಲ್ಲಬೇಕು, ಅವ್ರು ಹುಷಾರಾಗಬೇಕು ಅಂತ ಈ ಮೂಲಕ ನಾವು ಒಂದು ರೀತಿ ಆಶಯವನ್ನು ವ್ಯಕ್ತಪಡಿಸೋಣ. ಅಲ್ಲಿನ ಅಪ್ಡೇಟ್ಸ್ ತೆಗೆದುಕೊಳ್ಳೋಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಂಗಾಧರ್, ಏನು ಸಿಗ್ತಿದೆ ಅಪ್ಡೇಟ್ಸ್ ಅಲ್ಲಿಂದ? ಈ ಕ್ಷಣ ಹೇಗಿದೆ ಸಿಚುವೇಶನ್? ಅವರ ಆರೋಗ್ಯದ ಸ್ಥಿತಿಗತಿ ಹೇಗಿದೆ?
ಎಸ್ ಹರೀಶ್ ಈಗಲೂ ಕೂಡ ಐಸಿಯುನಲ್ಲಿ ನಟ ಸಂಚಾರಿ ವಿಜಯ್ ಇರುವಂಥದ್ದು. ಆದರೆ ನಿನ್ನೆಯಿಂದಲೂ ಕೂಡ ನಿನ್ನೆ ರಾತ್ರಿ ಪಲೋ ಆಸ್ಪತ್ರೆಯ ಒಂದು ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದ್ರು. ಅವರ ಸ್ಥಿತಿ ಇನ್ನೂ ಕೂಡ ಕ್ರಿಟಿಕಲ್ ಆಗಿದೆ, ಜೊತೆಗೆ ಇನ್ನೂ ಕೂಡ ಕೋಮಾದಲ್ಲಿದ್ದಾರೆ ಅಂತ. ಆದರೆ ಬೆಳಿಗ್ಗೆ 5 ಗಂಟೆಗೆ ಈಗ ನಟ ಸಂಚಾರಿ ವಿಜಯ್ಗೆ ಬ್ರೈನ್ ಸ್ಟ್ರೋಕ್ ಆಗಿರುವಂಥದ್ದು. ಜೊತೆಗೆ ಐಸಿಯುನಲ್ಲಿರುವ ಹಿನ್ನೆಲೆಯಲ್ಲಿ ಕೂಡಲೇ ವೈದ್ಯರು ಅವರಿಗೆ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡೋಕ್ಕೆ ಮಾಡಿದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಕೋಮಾದಲ್ಲಿ ಪ್ರಜ್ಞೆ ಇಲ್ಲ. ಜೊತೆಗೆ ಅವರ ಸ್ಥಿತಿ ನಿನ್ನೆ ಏನಿತ್ತು, ಅವರ ಕಂಡೀಷನ್ ಇತ್ತು, ಮತ್ತಷ್ಟು ಈಗ ಆ ಒಂದು ಗಂಭೀರ ಅಂತ ಹೇಳಿ ಅವರ ಆಸ್ಪತ್ರೆಯ ಮೂಲಗಳಿಂದ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಇಬ್ಬರು ಆ ಜೊತೆ ಬೈಕನ್ನ ಡ್ರೈವ್ ಮಾಡ್ತಾ ಇದ್ದಂತಹ ನವೀನ್ ಸ್ಥಿತಿಯು ಕೂಡ ಗಂಭೀರ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರಿಗೇನಂದ್ರೆ ಬೈಕ್ ಓಡಿಸುವಂತಹ ಸಂದರ್ಭದಲ್ಲಿ ಅವ್ರು ಸ್ಕಿಡ್ ಆಗಿ ಬಿದ್ದಂತಹ ಸಂದರ್ಭದಲ್ಲಿ ಅವರ ನವೀನ್ ಬೆನ್ನಿಗೆ ಗಂಭೀರವಾದ ಗಾಯ ಆಗಿತ್ತು. ಅವ್ರಿಗೆ ಪ್ರತ್ಯೇಕವಾಗಿ ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇವರು ಕೂಡ ನಟ ಸಂಚಾರಿ ವಿಜಯ್ ಕೂಡ ಐಸಿಯುನಲ್ಲೇ ಇರುವಂತದ್ದು. ಹೀಗಾಗಿ ಬೆಳಿಗ್ಗೆ ಅವ್ರಿಗೆ ನಿನ್ನೆ ಕಂಡೀಷನ್ಗೆ ಹೋಲಿಕೆಯನ್ನ ಮಾಡಿದ್ರೆ ಮತ್ತಷ್ಟು ಗಂಭೀರ ಇದೆ ಅಂತ ಹೇಳಿ ಈಗ ಆಸ್ಪತ್ರೆಯ ಒಂದು ಮೂಲಗಳಿಂದ ಕೇಳಿ ಬರ್ತಾ ಇರುವಂತದ್ದು. ಬೆಳಿಗ್ಗೆ 5 ಗಂಟೆಗೆ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿರೋದ್ರಲ್ಲಿ ಇಮಿಡಿಯೇಟ್ಲಿ ಅವ್ರಿಗೆ ಬಾಡಿ ಎಲ್ಲ ವೈಬ್ರೇಟ್ ಆಗಿದೆ. ಜೊತೆಗೆ ಸುಮಾರು ಒಂದು 15 ನಿಮಿಷಗಳ ಕಾಲ ಅವರ ಬ್ರೈನ್ ನಿಂದ ಅಂದ್ರೆ ತಲೆ ಮತ್ತೆ ತಲೆಭಾಗ ಮತ್ತೆ ಅರ್ಧ ದೇಹದ ಭಾಗ ಎಲ್ಲ ಕೂಡ ಆ ವೈಬ್ರೇಟ್ ಹಿನ್ನೆಲೆಯಲ್ಲಿ ಕೂಡ ಕೂಡಲೇ ಒಂದು ಸಿಬ್ಬಂದಿ, ಆಸ್ಪತ್ರೆ ಸಿಬ್ಬಂದಿ ಮತ್ತು ವೈದ್ಯರೆಲ್ಲರೂ ಕೂಡ ಕೂಡಲೇ ಅವರ ಚಿಕಿತ್ಸೆಗೆ ಒಂದು ಮಾಡಿದ್ದಾರೆ. ನಾವು ಕೂಡಲೇ ನಂತರ ಈಗ ಆಸ್ಪತ್ರೆಯ ಮೂಲಗಳು ಹೇಳುವಂತಹ ಪ್ರಕಾರ ಅವರ ಸ್ಥಿತಿ ಮತ್ತಷ್ಟು ಗಂಭೀರ ಆಗಿದೆ, ಮತ್ತೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇನ್ನೂ 2 ದಿನಗಳ ಕಾಲ ಯಾವುದೇ ರೀತಿ ಆ ಒಂದು ಹೆಲ್ತ್ ಬಗ್ಗೆ ಹೇಳೋದಕ್ಕಾಗಲ್ಲ, ಇನ್ನೂ ಕೂಡ ಕೋಮಾದಲ್ಲಿದ್ದಾರೆ ಅಂತ ಅವರ ವೈದ್ಯರು ತಿಳಿಸ್ತಾ ಇರುವಂತದ್ದು. ಅವ್ರು ಹುಷಾರಾಗ್ಲಿ, ಎಲ್ಲರ ಪ್ರಾರ್ಥನೆ ಭಗವಂತಂಗೆ ಸಲ್ಲಿ, ಅವ್ರು ಹುಷಾರಾಗಬೇಕು ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ ಕೂಡ. ಥ್ಯಾಂಕ್ ಯು ಗಂಗಾಧರ್, ಮೆಡಿಕಲ್ ಬುಲೆಟಿನ್ ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನೀಗ ಒಂದೊಳ್ಳೆ ಕೆಲಸ ಮಾಡೋರ್ನ ಬಗ್ಗೆ ಹೇಳುವಂಥ ಒಂದು ಟೈಮ್ ಇದು, ಒಂದೊಳ್ಳೆ ಟೈಮ್. ಕೊರೋನಾ ಸಂಕಷ್ಟ ಕಾಲದಲ್ಲಿ ಚಿಕ್ಕಮಗಳೂರಿನಲ್ಲಿ ಒಬ್ಬರು ಬೀದಿ ನಾಯಿಗಳಿಗೆ ನೆರವಾಗ್ತಿದ್ದಾರೆ. ಊಟ ಇಲ್ಲದೆ ಸಂಕಷ್ಟದಲ್ಲಿರೋ ಶ್ವಾನಗಳಿಗೆ ಇವರೇ ಅನ್ನದಾತರು. ಉಮಾಶಂಕರ್ ಅಂತ ಹೆಸರು, ವೆಲ್ಡಿಂಗ್ ಶಾಪ್ ಇಟ್ಕೊಂಡಿದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ನಾಯಿ ಅಂದರೆ ಬಹಳ ಪ್ರೀತಿ, ಹಾಗಾಗಿ ಊಟ ಮಾಡೋದನ್ನು ಮರೆತರೂ ಪರವಾಗಿಲ್ಲ, ಅವರು ನಾಯಿಗಳಿಗೆ ಊಟ ಹಾಕೋದ್ರೆ ಮಾತ್ರ ಮರೆಯಲ್ಲ. ಇದೇ ನಿನ್ನೆ ಮೊನ್ನೆ ಕಥೆ ಅಲ್ಲ, 5-6 ವರ್ಷಗಳಿಂದ ಇದೇ ಥರ ಮಾಡ್ತಿದ್ದಾರಂತೆ. ಅವರ ಜೊತೆ ಒಂದು ರೀತಿ ಒಂದು ಸಂಸ್ಥೆ ಅನಿಮಲ್ ಕೇರ್ ಟ್ರಸ್ಟ್ನವರು ಕೂಡ ಕೈ ಜೋಡಿಸಿದ್ದಾರೆ. 35 ಜನರ ತಂಡ, ಪ್ರತಿದಿನ 4-5 ತಂಡ ಮಾಡಿಕೊಂಡು 100 ಬೀದಿ ನಾಯಿಗಳಿಗೆ ಆಹಾರ ಕೊಡ್ತಿದ್ದಾರೆ. ಸುಮಾರು ಒಂದು 5 ವರ್ಷದಿಂದ ನಾನು ಬೀದಿ ನಾಯಿಗಳಿಗೆ ಬಿಸ್ಕೆಟು ಬ್ರೆಡ್ಡು ಹಾಕೊಂಬರ್ತಾಯಿದ್ದೀನಿ ಇನ್ನೂವರೆಗೂ. ಈಗ ಲಾಕ್ಡೌನ್ ಇರೋದ್ರಿಂದ 1 ತಿಂಗಳಿಂದ ಎನಿಮಲ್ಸ್ ಕೇರ್ ಟ್ರಸ್ಟ್ ವತಿಯಿಂದ ಡೈಲಿ ಒಂದು ಅನ್ನ ಗಂಜಿ ಮಾಡಿ ಪ್ರತಿ ನಾಯಿಗಳಿಗೆ ಹಾಕೊಂಬರ್ತಾಯಿದ್ದೀವಿ. ಇದನ್ನು ನಿತ್ಯ ಪ್ರತಿದಿನ 3 ಗಂಟೆಗೆ ಫುಡ್ ರೆಡಿ ಆಗುತ್ತೆ. ಒಂದು 5 ಬ್ಯಾಚು ಮಾಡಿ ಸುಮಾರು ಚಿಕ್ಕಮಗಳೂರು ಕಮ್ಮಿ 450-500 ನಾಯಿಗಳಿಗೆ ಡೈಲಿ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸುಮಾರು ಡೈಲಿ ಒಂದು 2,000-2,50 ರೂಪಾಯಿ ಖರ್ಚಾಗ್ತಿದೆ. ಡೈಲಿ ರೈಸು, ಗಂಜಿ, ಅನ್ನ ಬೇಕಲ್ಲ, ಇದನ್ನು ಪ್ರಾಣಿಗಳಿಗೆ ಒಂದು ನಿತ್ಯ ಸಿಗಬೇಕು. ಮೊದಲಾರು ಏನಿತ್ತು ಅಂದರೆ ಹೋಟ್ಲುಗಳು, ಬೀದಿ ಅಂಗಡಿಗಳು, ಬೀದಿ ತಳ್ಳಗಾಡಿಗಳು ಊಟ ಸಿಗೋದು, ಪ್ರಾಣಿಗಳು ಹೆಂಗೋ ನಾಯಿಗಳು ಜೀವನ ಮಾಡೋದು. ಈಗ ನಾಯಿಗಳಿಗೆ ನೀರು ಸಮೇತ ಸಿಗ್ತಲ್ಲ, ಅಷ್ಟು ಕಷ್ಟ ಆಗಿದೆ ನಾಯಿಗಳಿಗೆ. ಡೈಲಿ ಕಮ್ಮಿ ಇಲ್ಲ ಅಂದರೆ ಒಂದು 400 ನಾಯಿಗೆ ಡೈಲಿ ಊಟ ಆಗ್ತಾಯಿದ್ದೀವಿ, ಮುಂದಕ್ಕೆ ಹಾಕೊಂಡು ಬರ್ತಾ ಇದೀವಿ. ನಮ್ಮ ಅನಿಮಲ್ ಕೇರ್ ಟ್ರಸ್ಟಿಂದ ದಿನನಿತ್ಯ ಬೀದಿ ನಾಯಿಗಳಿಗೆ ಊಟ ಬಡಿಸ್ತಾ ಇದ್ದೀವಿ. 35-40 ಜನ ನಮ್ಮದೊಂದು ಟೀಮ್ ಮಾಡಿಕೊಂಡು ಚಿಕ್ಕಮಗಳೂರು ಸಿಟಿಲಿ ಎಷ್ಟು ಏರಿಯಾಗಳಿದೆ ಆ ಏರಿಯಾಗಳಲ್ಲಿ ನಾವಾಗಿ ವೈಯಕ್ತಿಕವಾಗಿ ಹೋಗಿ ಬೀದಿ ನಾಯಿಗಳಿಗೆ ಊಟ ಹಾಕ್ತಾಯಿದ್ದೀವಿ. ಇದನ್ನು ಇಲ್ಲಿ ತನಕ ನಾವು ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಹೌದು, ಲಾಕ್ಡೌನ್ ಇರೋದ್ರಿಂದ ಬೀದಿ ನಾಯಿಗಳಿಗೆ ಆಹಾರ ಸಿಗ್ತಿರಲಿಲ್ಲ. ಅದಕ್ಕೆ ನಮಗೆ ಒಳ್ಳೆ ಖುಷಿ ಅನ್ನಿಸ್ತು ಮನಸ್ಸಿಗೆ ವೈಯಕ್ತಿಕವಾಗಿ. ನಂತರ ಈ ಸತಿ ನಾವು ಅನಿಮಲ್ ಕೇರ್ ಟ್ರಸ್ಟ್ ವತಿಯಿಂದ ನಾವು ಅವ್ರ ಜೊತೆ ಕೈಗೂಡಿಸಿ ನಾನು, ನಮ್ಮ ಸ್ನೇಹಿತರು ಆಫ್ತಾಬು ಮತ್ತು ಅಲ್ಲಿರೋ ಕೆಲವು ಮೆಂಬರ್ಗಳೆಲ್ಲ ಸೇರಿ ನಾವು ಊಟ ಬಡಿಸ್ತೀವಿ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗ್ಬೇಕಾರೆ ನಾನಂತೂ ಮಾಸ್ಕ್ ಹಾಕೋತೀನಿ. ನೀವು ಅಷ್ಟೇ ಮನೆಯಿಂದ ಹೊರಗಡೆ ಹೋಗೋ ಪ್ರತಿ ಸಂದರ್ಭದಲ್ಲೂ ಮಾಸ್ಕ್ ಹಾಕ್ಕೊಳ್ಳಿ. ಹೊರಗಡೆ ಹೋದ್ಮೇಲೆ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ. ಅವಾಗ ಸ್ಯಾನಿಟೈಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.